ನಮಸ್ಕಾರ ಸ್ನೇಹಿತರೆ, ಇವತ್ತು ಏಡಿ ಕೂಣಿ ಹಾಕಬೇಕು ಅಂತ ಹೇಳಿ ಹಚ್ಚೆ ಇಲ್ಲದೆ ಸಾಗರ ಕಡೆ ಮೀನು ಹಚ್ಚೆ ತರೋದಕ್ಕೆ ಹೊರಟು ತಕ್ಷಣ ತುಂಬ ಟೈಮ್ ಆಗಿಬಿಟ್ಟಿತ್ತು. 6 ಗಂಟೆ ಬೇರೆ ಆಗಿಬಿಟ್ಟಿತ್ತು. ನಾನು ಹೊರಟಿದ್ದು 5:45ಗೆ. ಸೀದಾ ಸಾಗರ ಹೋಗಿ ಮಾರ್ಕೆಟಿಗೆ ಹೋಗಿ ನಮ್ಮ ಶಬೀರ್ ಸಾಬ್ರ ಹತ್ರ ಹೋದೆ. ಅವರು ವ್ಯಾಪಾರ ಇಲ್ಲದೆ ನೊಣ ಹೊಡಿತಾ ಕೂತಿದ್ರು. ನನಗೆ ಹಚ್ಚೆ ಕೇಳೋದಕ್ಕೆ ಒಂಥರ ಮುಜುಗರ ಆದರೂ 3/4 kg ಮೀನು ತಗೊಂಡು 20 ರೂಪಾಯಿ ಹಚ್ಚೆ ತಗೊಂಡು ಸೀದಾ ಮತ್ತೆ ರಿಟರ್ನ್ ಹೊರಟೆ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. BH ರೋಡಲ್ಲಿ ಮುಕ್ಳಿ ಚೀಲ ಹರಿಯಂಗೆ ಜಡಿತಾ ಇದೆ. ಇದು ನೋಡಿ BH ರೋಡು. ಹೇಗೋ ಅವಸರ ಮಾಡಿಕೊಂಡು ಡಿವಿಡಿಯಿಂದ ಕಾರಲ್ಲಿರೋ ಹಚ್ಚೆ ತಗೊಂಡು ಕೂಣಿ ಹಾಕ್ಕೊಂಡು ಪಟ ಹೋಗೋಣ ಅಂತ ಹೇಳಿ ಹೊರಟೆ. ನೋಡಿದ್ರೆ ಹೊಸ ಕೂಣಿ ಎಲ್ಲಿ ತೇಲೋಗ್ಬಿಡುತ್ತೆ ಅಂತ ಅದೊಂದು ಟೆನ್ಷನ್ ಇತ್ತು. ಯಾರು ಸಿಗ್ತಾರಾ ಹಾಕಕ್ಕೆ ಹೋಗೋಣ, ತುಂಬ ದೂರ ಆಗಿತ್ತು. ಅದಕ್ಕೆ ಯಾರು ಸಿಗ್ತಾರಾ ಅಂತ ನಮ್ಮ ಮುಡ್ರಿಗೆ ಕಾಲ್ ಮಾಡಿದೆ, ಶೆಟ್ಟಿ ಮುಡ್ರ ಅಂತ ಹೇಳಿ. ನನ್ನ ಮಗ ಯಾವಳ ಗಟ್ರ ಜೊತೆ ಮೇಲ್ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ದ. ಸಿರ್ಲಿ ಒಬ್ಬನೇ ಅಂತ ಶಿವನೇ ಅಂತ ಹೊರಟೆ. ಇನ್ನೇನು ಹೊರಡಬೇಕು, ಯೂಟರ್ನ್ ತಗೊಂಡು ಆಮೇಲೆ ನಮ್ಮ ಗುಳುಗುಳಿ ರಾಮಚಂದ್ರಣ್ಣ ಕ್ವಾರ್ಟರ್ ಎಣ್ಣೆ ಹೊಡಿಸು ಅಂತ ಹೇಳಿ ಬಂದ. ಇಲ್ಲಪ್ಪ, ನನ್ನ ಚಡ್ಡಿಲೇ ತೂತು ಬಿದ್ದು ಬಿಟ್ಟಿದೆ, ₹1 ಇಲ್ಲ ಅಂತ ಹೇಳಿ ಬಾಯ್ ಅಂತ ಹೇಳಿ ಹೊರಟೆ. ನೋಡಿ ಯಾವುದೋ ಒಂದು ಕೂಣಿಗೆ ಅದ್ದಿ ಒಳಗೆ ಕುಣಿ ತುಂಬ ಏಣಿ ಬಿಡ್ಲಪ್ಪ ಅಂತ ಹೇಳಿ ಗಂಗಾ ಮತ್ತೆ ಕೈ ಮುಗಿದು ಬಂದೆ. ತೀರ್ಗಾ ಬರೋರೊಳಗೆ 7 ಗಂಟೆ ಆಗೋಗಿತ್ತು. ಮಲಗಿ ಮತ್ತೆ ಬೆಳಗ್ಗೆ 7 ಗಂಟೆ ಆಗಿತ್ತು. ಕೂಣೆಯಲ್ಲಿ ಹೊರಟಿರೋ ಕೂಣಿಗಳೆಲ್ಲ ಎದ್ದು ಬಿದ್ದು ಹೋಗ್ಬಿಟ್ಟಿದ್ವು ಅನ್ಸತ್ತೆ. ಆದರೂ ನೋಡೋಣ ಅಂತ ಹೇಳಿ ನೋಡಿದೆ. ಕೂಣಿ ಒಳಗಡೆ ಒಂದಿಷ್ಟು ಇದ್ದವು. ನೋಡಿ ಎಷ್ಟು ಬಿದ್ದಿದ್ದಾವೆ ಅಂತ ಹೇಳಿ. ಇಷ್ಟೇ ಬಿದ್ದಿದ್ದಾವೆ ಇವತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಇದ್ದಾವೆ ಅಂತ ಹೇಳಿಬಿಡಿ. ಕರೆಕ್ಟ್ ಅದೆಲ್ಲ ಹೇಳಿದವರಿಗೆ ಮತ್ತು